ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾರಿ ಕ್ಲಾಸಸ್ ಬೈ ಯೋಗಿತಾ. ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಬೇಸ್ ಲೈನ್ ವಿತ್ ಬೀಡ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಆದರೆ ಇಂದಿನ ಕ್ಲಾಸಲ್ಲಿ ನಾನು ನಿಮಗೆ ಬೇಸ್ ಲೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ಸೊ ಇನ್ನೂ ಯಾರು ಆ ವೀಡಿಯೋಸ್ನ ಚೆಕ್ಔಟ್ ಮಾಡಿಲ್ಲ, ನಾನು ಐ ಕಾರ್ಡ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ, ಚೆಕ್ಔಟ್ ಮಾಡ್ಬೋದು. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇಸ್ ಲೈನ್ ವಿತ್ ಬೇಬಿ ಟೆಸಲ್ಸ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಬೇಸ್ ಲೈನ್ ವಿತ್ ಬೀಡ್ಸ್ ಆ್ಯಂಡ್ ಬೇಬಿ ಟೆಸಲ್ಸ್ ಎರಡು ಒಟ್ಟಿಗೆ ಹೇಗೆ ಹಾಕ್ಬೋದು ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸೊ ನಾನಿಲ್ಲಿ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ ಆ್ಯಂಡ್ ಲಾಸ್ಟಲ್ಲಿ ಈ ಥರ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ನಾನು ಇದನ್ನ ನನ್ನ ಫಿಂಗರಿಗೆ ವೈಂಡ್ ಅಪ್ ಮಾಡ್ಕೊತೀನಿ. ಸೊ ಈ ಥರ ಪ್ಲೇಸ್ ಮಾಡಿ ಇಟ್ಕೊಂಡು, ಸೊ ನಾನಿಲ್ಲಿ ಟೇಪ್ ತೊಗೊಂಡಿದ್ದೀನಿ. ಟೇಪಿಂದ ಕಡೆ ಇದು ಟೇಪಿನ ಫ್ರಂಟ್, ಅಂದರೆ ಇದನ್ನು ಕ್ಲಾತ್ ಅಂದ್ಕೊಂಡು ಇದು ಕ್ಲಾತಿನ ಫ್ರಂಟ್ ಆಗಿರುತ್ತೆ ಆ್ಯಂಡ್ ಇದು ಕ್ಲಾತಿನ ಬ್ಯಾಕ್ ಸೈಡ್ ಆಗಿರುತ್ತೆ. ಸೊ ನಾನು ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಈ ಥರ ಥ್ರೆಡ್ನ ಪ್ಲೇಸ್ ಮಾಡ್ಕೊತೀನಿ. ಸೊ ನಾನಿಲ್ಲಿ ಫಸ್ಟು ಬೇಸ್ಲೈನ್ ಹಾಕೋತೀನಿ. ಬೇಸ್ಲೈನ್ ಹಾಕೋದು ಹೇಗೆ ಅಂತ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಲಾಸ್ಟ್ ವೀಡಿಯೋಸಲ್ಲಿ ಹೇಳ್ಕೊಟ್ಟಿದ್ದೀನಿ ಹೇಗೆ ಅಂತ, ಅದನ್ನು ಐ ಕಾರ್ಡಿಗೆ ಕೂಡ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಬನ್ನಿ, ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಬೇಸ್ಲೈನ್ ಹಾಕೋದು ಅಂತ ಫಸ್ಟ್ ತೋರಿಸ್ಕೊಡ್ತೀನಿ, ಆಮೇಲೆ ಬೇಬಿ ಟೆಸಲ್ಸ್ ಅದಕ್ಕೆ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೀಡನ್ನು ಫ್ರಂಟಿಂದ ಬ್ಯಾಕಿಗೆ ಪಾಸ್ ಮಾಡ್ತೀನಿ ಆ್ಯಂಡ್ ಲಾಕ್ ಮಾಡಬೇಕು. ಲಾಕ್ ಮಾಡೋಕ್ಕೆ ಸೂಚಿ ಮೇಲೆ ದಾರ, ಕಮ್ ಔಟ್ ಆ್ಯಂಡ್ ಈ ಥರ ಲೂಪ್ ಇರುತ್ತೆ, ಒಂದು ಸಿಂಗಲ್ ಲೂಪ್ ಇರುತ್ತೆ, ಮತ್ತು ಸೂಚಿ ಮೇಲೆ ದಾರ ತೊಗೊಂಡು ಆ ಲೂಪಿಂದ ಈಚೆ ಬರಬೇಕು. ಸೊ ಇದನ್ನು ಸಿಂಗಲ್ ಕ್ರೋಶ ಅಂತಲೂ ಕರೀತಾರೆ, ಇಲ್ಲ ಅಂದರೆ ಲಾಕ್ ಅಂತ ಕರಿಬೋದು. ಫಸ್ಟು ನಾನಿಲ್ಲಿ ಕ್ಲಾತಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 3 ಚೈನ್ಸ್ ಹಾಕೋತೀನಿ. 1 2 ಆ್ಯಂಡ್ 3. ಸೊ ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ, ಬಟ್ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ 4 ಚೈನ್ಸ್ ಹಾಕ್ಕೊಂಡು ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಎಷ್ಟು ಚೈನ್ಸ್ ಬೇಕೋ ಅಷ್ಟು ಚೈನ್ಸ್ ಹಾಕೋಬೋದು. ನಾನಿಲ್ಲಿ ನನ್ನ ಬೇಬಿ ಟೆಸಲ್ಸ್ ಹಾಕೋದಕ್ಕೆ ಎಷ್ಟು ಚೈನ್ಸ್ ರಿಕ್ವೈರ್ಡ್ ಇದೆ ಅಷ್ಟು ಚೈನ್ಸ್ ಹಾಕ್ಕೊಂಡಿದ್ದೀನಿ. ಫಾರ್ ಎಕ್ಸಾಂಪಲ್ 3 ಹಾಕೋಬೋದು, 4 ಹಾಕೋಬೋದು, ಇಲ್ಲ 5 ಹಾಕೋಬೋದು, ಅಷ್ಟು ಸಾಕು ಬೇಬಿ ಟೆಸಲ್ಸ್ಗೆ ಬೇಬಿ ಟೆಸಲ್ಸ್ ಹಾಕೋದಕ್ಕೆ ಚೈನು. ಬಟ್ ಜಾಸ್ತಿ ಹಾಕ್ಕೊಂಡ್ರೆ ನೀವು ಬೇಬಿ ಟೆಸಲ್ಸ್ನ ಜಾಸ್ತಿ ತೊಗೋಬೇಕಾಗುತ್ತೆ, ಅಂದರೆ ಲೇಯರ್ಸ್ ಆಫ್ ಥ್ರೆಡ್ನ ಜಾಸ್ತಿ ತೊಗೋಬೇಕಾಗುತ್ತೆ. ಸೊ 3 ಚೈನ್ಸ್ ಹಾಕ್ಕೊಂಡು ಇದು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಈ ಥರ ನೀಡಲ್ ಮೇಲೆ 2 ಲೂಪ್ಸ್ ಬರುತ್ತೆ, ದಾರ ತೆಗ್ದು 2 ಲೂಪಿನ ಹೊರಗೆ ಬರಬೇಕು. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. 3 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ತಾ ಹೋಗ್ತೀನಿ. ಸೊ 1 2 ಆ್ಯಂಡ್ 3 ಚೈನ್ಸ್ ಹಾಕಾಯಿತು. ಎಲ್ಲಿ ಎಂಡ್ ಆಗುತ್ತೆ ಇದನ್ನು ನೋಡ್ಕೊಂಡು ನಾನು ಅಲ್ಲಿಗೆ ಚೈನ್ನ ಎಂಡ್ ಮಾಡ್ತೀನಿ, ಲಾಕ್ ಮಾಡ್ಕೊಳ್ತೀನಿ ಕ್ಲಾತಲ್ಲಿ. ಸೊ ಇದನ್ನು ಜಾಸ್ತಿ ಎಳ್ದು ನೀವು ಹಾಕ್ಬಾರ್ದು, ಎಲ್ಲಿಗೆ ಚೈನ್ ಎಂಡ್ ಆಗುತ್ತೆ ಅಲ್ಲಿಗೆ ನೀವು ಲಾಕ್ ಮಾಡಬೇಕಾಗುತ್ತೆ. ಜಾಸ್ತಿ ಎಳ್ದಾಗ ಲಾಕ್ ಮಾಡೋದಕ್ಕೆ ಹೋದರೆ ಬಟ್ಟೆ ಎಲ್ಲ ಸುಕ್ಕಾಗುತ್ತೆ. ಸೊ ಅಗೈನ್ 1 ಚೈನ್, 2 ಚೈನ್, 3 ಚೈನ್ ಸಾಕಾಗಿದ್ಮೇಲೆ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇದನ್ನು ನಾನಿಲ್ಲಿ ಗೋಲ್ಡ್ ಟೇಪಲ್ಲಿ ಮಾಡಿ ತೋರಿಸ್ತಿದ್ದೀನಿ. ನೀವು ಗೋಲ್ಡ್ ಟೇಪಲ್ಲೇ ಮಾಡಬೇಕಂತ ಏನಿಲ್ಲ, ನಿಮ್ಮ ಹತ್ರ ಕರ್ಚೀಫ್ ಅಥವಾ ಲೈನಿಂಗ್ ಪೀಸ್ ಅಥವಾ ಫಾಲ್ಸ್ ಏನಾದರೂ ಇರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಬೋದು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ. ಸೊ ಅಗೇನ್ 3 ಚೈನ್ಸ್ ಹಾಕ್ಕೊಂಡೆ ಲಾಕ್ ಮಾಡ್ತೀನಿ. ಸೊ ಟೂಲಿಪ್ ಜಪಾನ್ ಅನ್ನೋದು ಯಾವಾಗಲೂ ನಿಮ್ಮ ಕಡೆನೇ ಫೇಸ್ ಆಗಿರಬೇಕು ನೀಡಲು, ಸೊ ದಟ್ ನೀವು ಈಸಿಯಾಗಿ ಥ್ರೆಡ್ಸ್ನ ಆಚೆ ತರ್ಬೋದು. ನಂಬರ್ಸ್ ಅನ್ನೋದು ಔಟ್ಸೈಡಾಗಿ ಫೇಸ್ ಆಗಿರಬೇಕು. ಸೊ ಅಗೇನ್ 1 ಚೈನ್, 2 ಚೈನ್ ಆ್ಯಂಡ್ 3 ಚೈನ್ಸ್. 3 ಚೈನ್ಸ್ ಹಾಕಿದ್ದಾದಮೇಲೆ ಎಲ್ಲಿಗೆ ಎಂಡ್ ಆಗುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಹಿಂಗೆ ಇಟ್ಕೊಂಡು ನೋಡಿದ್ರೆ ಎಲ್ಲಿ ಎಂಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಅಲ್ಲಿಗೆ ನೀವು ನೀಡಲ್ನ ಪಾಸ್ ಮಾಡಿ ದಾರ ತಂದು 2 ಲೂಪಿಂದನೂ ದಾರ ಆಚೆ ತರಬೇಕು. ಸೊ ಅದು ಸಿಂಗಲ್ ಕ್ರೋಶ ಲಾಕ್ ಅಂತ ಆಗುತ್ತೆ. ಸೊ ನಾನಿಲ್ಲಿ 1 2 3 4 5 ಆಗಿದೆ. 1 2 ಆ್ಯಂಡ್ 3 ಚೈನ್ಸ್ ಹಾಕಿ ಲಾಕ್ ಮಾಡ್ತೀನಿ. ಸೊ ಇದೇ ಥರ ನಾನಿಲ್ಲಿ ಬೇಸ್ ಲೈನ್ನ ರೆಡಿ ಮಾಡಿ ಇಟ್ಕೊಳ್ತೀನಿ. ಸೊ ನಾನಿಲ್ಲಿ ಇಷ್ಟು ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಎಷ್ಟು ಹಾಕಿದ್ದೀನಿ ನೋಡೋಣ ಬನ್ನಿ. 1 2 3 4 5 6 7 8 9 10 11 ನಾನಿಲ್ಲಿ 3 ಚೈನ್ಸ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಏನಕ್ಕೆ ಇಷ್ಟು 11 ಹಾಕಿದ್ದೀನಿ ಅಂದರೆ ನಾನಿಲ್ಲಿ ಒಂದು ಬಿಟ್ಟು ಒಂದಿಲ್ಲಿ ನಾನು ಏನಿದೆ ಬೇಬಿ ಟೆಸಲ್ಸ್ನ ಹಾಕ್ತೀನಿ. ಸೊ ನನಗಿಲ್ಲಿ 6 ಬೇಬಿ ಟೆಸಲ್ಸ್ ಅಥವಾ 5 ಬೇಬಿ ಟೆಸಲ್ಸ್ನ ನಾನಿಲ್ಲಿ ಹಾಕಬೇಕು. ಸೊ ನಾನಿಲ್ಲಿ ಈ ಥರ ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದು ಹಾಕಾದ್ಮೇಲೆ ಸೊ ಇಲ್ಲಿಗೆ ನಂದಿಲ್ಲಿ ಸಿಂಗಲ್ ಕ್ರೋಶ ಎಂಡ್ ಆಗಿದೆ, ಲಾಕ್ ಮಾಡಿದ್ದೀನಿ. ಸೊ ನಾನು ಇದನ್ನು ಎಂಡ್ ಮಾಡಬೇಕು. ಎಂಡ್ ಮಾಡಲಿಕ್ಕೆ 2 ಚೈನ್ಸ್ ಹಾಕೋತೀನಿ. 1 2 ಚೈನ್ಸ್ ಹಾಕಿ ನೀಡಲ್ನ ಹೀಗೆ ಇಟ್ಕೊಳ್ತೀನಿ ಆ್ಯಂಡ್ ಇಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ. ಸೊ ಈ ನೀಡಲ್ ಏನಿದೆ ಜಸ್ಟ್ ಇದು ಪುಲ್ ಮಾಡಿದ್ರೆ ಆಯಿತು. ಇದನ್ನು ಟೈಟಾಗಿ ಹಿಂಗೆ ಹೇಳಿದ್ರೆ ಲಾಕ್ ಆಗುತ್ತೆ ಆ್ಯಂಡ್ ಎಕ್ಸೆಸ್ ಆಫ್ ಥ್ರೆಡ್ಸ್ ಇಲ್ಲಿ ಏನಿದೆ ಅದನ್ನು ನೀವು ಟ್ರಿಮ್ ಆಫ್ ಮಾಡ್ಕೋಬೋದು. ಸೊ ಈ ಥರ ಟ್ರಿಮ್ ಆಫ್ ಮಾಡಿ ಇಲ್ಲಿ ಏನು ಇದು ಉಳಿದಿದೆ ಇದನ್ನು ನಾನಿಲ್ಲಿ ಬ್ಯಾಕ್ ಸೈಡಿಗೆ ಹಿಂಗೆ ಪೇಸ್ಟ್ ಮಾಡ್ಕೊತೀನಿ, ಸೊ ದಟ್ ಅದು ಸ್ವಲ್ಪ ಅಗ್ಲಿಯಾಗಿ ಕಾಣಲ್ಲ. ಸೊ ಗ್ಲೂ ಹಾಕಿ ಪೇಸ್ಟ್ ಮಾಡ್ತೀನಿ.
ಜಸ್ಟ್ ಈ ಥರ ಬೆಂಡ್ ಮಾಡಿದ್ರೆ ಸಾಕು, ಅದು ಪೇಸ್ಟ್ ಆಗುತ್ತೆ. ಸೊ ನೋಡ್ಬೋದು, ಇದು ಬೇಸ್ ಲೈನ್. ಈ ಬೇಸ್ ಲೈನ್ ಹಾಕಾದ್ಮೇಲೆ ನಾನಿಲ್ಲಿ ಬೇಬಿ ಟೆಸಲ್ಸ್ನ ಆ್ಯಡ್ ಮಾಡಬೇಕು. ಸೊ ಬೇಬಿ ಟೆಸಲ್ಸ್ ಹೇಗೆ ಆ್ಯಡ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಆಲ್ರೆಡಿ ಸಿಲ್ಕ್ ಥ್ರೆಡ್ಸ್ನ ವೈನ್ ಮಾಡ್ಕೊಂಡು ನೀಡಲಿಗೆ ಹಾಕಿಟ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 60 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ಸ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಷ್ಟು ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ಸ್ ತೊಗೋಬೋದು. ಸೊ ನೀವು ಜಾಸ್ತಿ ತೊಗೊಂಡಷ್ಟು ಹುಚ್ಚು ದಪ್ಪ ಬರುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇಲ್ಲಿ ತೋರಿಸೋದಕ್ಕೋಸ್ಕರ 60 to 65 ಆಫ್ ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ನೀವು ಪ್ರಾಕ್ಟೀಸ್ ಮಾಡೋದಾದರೆ ನೀವು ಕೂಡ ಇಷ್ಟೇ ತೊಗೋಬೋದು, ಇಲ್ಲ ಇನ್ನೂ ಸ್ವಲ್ಪ ಕಮ್ಮಿ ತೊಗೋಬೋದು. ಅಕಸ್ಮಾತ್ ನೀವು ಯಾವುದಾದ್ರೂ ಡೈರೆಕ್ಟ್ ಸ್ಯಾರಿ ಮೇಲೆ ಟ್ರೈ ಮಾಡ್ತಿದ್ದೀರ ಅಂದರೆ ಮೋರ್ ದೆನ್ 85 ಸ್ಟ್ಯಾಂಡ್ಸ್ನ ತೊಗೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ 2 ಕಲರ್ಸ್ ಆಫ್ ಸಿಲ್ಕ್ ಥ್ರೆಡ್ಸ್ನ ಈ ಥರ ನೀಡಲ್ಗೆ ಹಾಕಿಟ್ಕೊಂಡಿದ್ದೀನಿ. ಸೊ ಇದನ್ನು ಹೇಗೆ ನಾನು ಹಾಕಿರೋ ಬೇಸ್ ಲೈನಿಗೆ ಹಾಕೋದು ಅಂತ ನೋಡೋಣ ಬನ್ನಿ. ಸೊ ಇಲ್ಲಿ ನಾನು ಬೇಸ್ ಲೈನ್ ಹಾಕಿದ್ದೀನಿ. ಸೊ ಇದಕ್ಕೆ ನಾನೀಗ ಬೇಬಿ ಟೆಸಲ್ಸ್ನ ಹಾಕಬೇಕು. ಸೊ ನಾನು ಇಲ್ಲಿ ಬ್ಲೂ ಕಲರ್ ತೊಗೊಳ್ತೀನಿ. ಇಲ್ಲಿ ಫಸ್ಟ್ ಚೈನ್ ಏನು ಹಾಕಿದ್ದೀನಿ 3 ಚೈನ್ಸು, ಆ ಚೈನ್ಸ್ ಒಳಗಿಂದ ನಾನಿಲ್ಲಿ ನೀಡಲ್ನ ಪಾಸ್ ಮಾಡಬೇಕು. ಕ್ಲಾತಿಂದ ಪಾಸ್ ಮಾಡಬಾರ್ದು, ಜಸ್ಟ್ ಚೈನ್ ಬ್ಯಾಕ್ ಸೈಡಿಂದ ನಾನಿಲ್ಲಿ ನೀಡಲ್ನ ಪಾಸ್ ಮಾಡ್ತೀನಿ. ಥ್ರೆಡ್ಸ್ ಮೇಲೂ ತೊಗೋಬೇಡಿ ಆ್ಯಂಡ್ ಕ್ಲಾತ್ ಮೇಲೂ ತೊಗೋಬೇಡಿ. ಇಲ್ಲಿ ಏನು ಗ್ಯಾಪ್ ಇರುತ್ತೆ ಕ್ಲಾತಿಗೂ ಮತ್ತು ಥ್ರೆಡ್ಸಿಗೂ, ಆ ಗ್ಯಾಪಿಂದ ತೊಗೋಬೇಕು. ನೋಡ್ಬೋದು. ಸೊ ನಾನು ಈ ಥರ ಒಳಗಿಂದ ತೊಗೊಂಡಿದ್ದೀನಿ. ತೊಗೊಂಡು ಜಸ್ಟ್ ಫುಲ್ ಮಾಡ್ಕೊಳ್ಳೋಣ. ಯಾವ ಲೆಂತಿಗೆ ಬೇಕು ಆ ಲೆಂತಿಗೆ ಇಟ್ಕೊಳ್ಳೋಣ ಎಲ್ಲ ಸೇರಿ. ಸೊ ನಾನಿಲ್ಲಿ ಎಲ್ಲ ಥ್ರೆಡ್ಸ್ನ ಈ ಥರ ಗ್ಯಾದರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ನಾರ್ಮಲ್ ನೀಡಲಿಗೆ ಜರಿ ಥ್ರೆಡ್ ಹಾಕಿ ಇಟ್ಕೊಂಡಿದ್ದೀನಿ. ನೀವು ಹೇಗೆ ಬೇಬಿ ಟೆಸಲ್ಸ್ನ ಕ್ಲಾತಿಗೆ ಹಾಕ್ತಿದ್ರಿ ಅದೇ ಥರನೇ, ಜಸ್ಟ್ ಇಲ್ಲಿ ನಾನು ಕ್ಲಾತಿಗೆ ಹಾಕ್ತಿಲ್ಲ, ಅದ್ರ ಬದಲಾಗಿ ಇಲ್ಲಿ ಏನು ಗ್ಯಾಪ್ ಇದೆ ಕ್ಲಾತ್ ಮತ್ತು ನಾನು ಇಲ್ಲೇನು ಬೇಸ್ ಲೈನ್ ಹಾಕಿದ್ದೀನಿ ಅದ್ರ ಮಧ್ಯೆ ಏನು ಗ್ಯಾಪ್ ಇದೆ ಅದರೊಳಗಿಂದ ನಾನು ಇಲ್ಲಿ ಹಾಕ್ತಿದ್ದೀನಿ ಅಷ್ಟೇ. ಬೇಬಿ ಟೆಸಲ್ನ ನೀವು ಕ್ಲಾತಿಗೆ ಹಾಕಬೇಕು, ಬಟ್ ಇಲ್ಲಿ ನಾನು ಕ್ಲಾತಿಗೆ ಹಾಕ್ತಿಲ್ಲ. ಸೊ ನೀವು ಹೇಗೆ ಬೇಬಿ ಟೆಸಲ್ಸ್ನ ನಾಟ್ ಮಾಡ್ತಿದ್ರಿ ಅದೇ ಥರನೇ ನಾಟ್ ಮಾಡ್ತಾ ಹೋಗಬೇಕು. ಸೊ ಕೆಳಗಿಂದ ಮೇಲೆ ತೊಗೊಂಡಿದ್ದೀನಿ ಆ್ಯಂಡ್ ಲೂಪ್ ಫಾರ್ಮ್ ಆಗುತ್ತೆ. ಆ ಲೂಪಿಂದ ಜರಿ ಥ್ರೆಡ್ನ ಪುಲ್ ಮಾಡ್ತೀನಿ. ಸೊ ಅಗೇನ್ ಆ ಸೈಡಿಂದ ಈ ಸೈಡಿಗೆ ನೀಡಲ್ ಪಾಸ್ ಮಾಡಿ ಲೂಪ್ ಇರುತ್ತೆ, ಲೂಪಿಂದ ನೀಡಲ್ ತೆಗಿತೀನಿ, ಒಂದು ಲಾಕ್ ಆಗುತ್ತೆ. ಸೊ ಅಗೇನ್ ಇದೇ ಥರ 3 to 5 ಟೈಮ್ಸ್ ನಾನು ಲಾಕ್ ಮಾಡ್ತಾ ಹೋಗ್ತೀನಿ. ಸೊ ನೋಡ್ಬೋದು, ಈ ಥರ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿದ್ದಾದಮೇಲೆ ನೀಡಲ್ನ ಮೇಲಿಂದ ಕೆಳಗಡೆ ಪಾಸ್ ಮಾಡಿ ಟ್ರಿಮ್ ಆಫ್ ಮಾಡ್ತೀನಿ. ಸೊ ನಿಮ್ಗೆ ಎಷ್ಟು ಲೆಂತಿಗೆ ಬೇಕು ಅಷ್ಟು ಲೆಂತಿಗೆ ಟ್ರಿಮ್ ಆಫ್ ಮಾಡ್ಬೋದು. ಆಫ್ ಆನ್ ಇಂಚ್ಗೆ ನೀವು ಟ್ರಿಮ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಹಾಫ್ ಇಂಚಿಗೆ ಮಾಡಿದ್ರೆ ನೀವು ಇಲ್ಲಿ ಟ್ರಿಮ್ ಮಾಡಬೇಕಾದ್ರೆ ಸ್ವಲ್ಪ ಶಾರ್ಪಾಗಿರೋ ಸೀಸರ್ನ ತೊಗೋಬೇಕು, ಇಲ್ಲಾಂದರೆ ನೀಟಾಗಿ ಕಟ್ ಆಗಲ್ಲ. ಥ್ರೆಡ್ಸ್ ಕೂಡ ಮುಂದೆ ಇರೋದ್ರಿಂದ ನೀಟಾಗಿ ಕಟ್ ಆಗಬೇಕು ಅಂದರೆ ಸ್ವಲ್ಪ ಶಾರ್ಪಾಗಿರೋ ಶಾರ್ಪಾಗಿರೋ ಸೀಸರ್ನ ತೊಗೊಂಡು ಟ್ರಿಮ್ ಮಾಡಿ. ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ. ಸೊ ಇನ್ನೊಂದು ಹಾಕ್ತೀನಿ ನೋಡ್ಕೊಳ್ಳಿ ಹೇಗೆ ಅಂತ. ಸೊ ಇಲ್ಲಿ ಏನಿದೆ ಇದನ್ನು ಗ್ಯಾಪ್ ಬಿಟ್ಟು ನಾನು ಇಲ್ಲಿ ನೆಕ್ಸ್ಟ್ ಚೈನ್ ಏನಿದೆ ಆ ಚೈನ್ ಇದು ಗ್ಯಾಪ್ ಒಳಗಡೆ ಈ ಥರ ಹಾಕಬೇಕು. ಸೊ ನೋಡಿ, ಇಲ್ಲಿ ನಾನು ಇಲ್ಲಿ ಕ್ಲಾತ್ ಒಳಗೂ ಹೋಗ್ತಿಲ್ಲ, ನೀಡಲ್ಗೂ ಹೋಗ್ತಿಲ್ಲ, ಅದ್ರ ಮಧ್ಯೆ ಏನು ಗ್ಯಾಪ್ ಇದೆ ಥ್ರೆಡ್ಸ್ಗೂ ಹೋಗ್ತಿಲ್ಲ, ಅದ್ರ ಮಧ್ಯೆ ಏನು ಗ್ಯಾಪ್ ಇದೆ ಅದರೊಳಗಿಂದ ಜಸ್ಟ್ ಈ ಥರ ಥ್ರೆಡ್ನ ಪುಲ್ ಮಾಡ್ತಿದ್ದೀನಿ. ಸೊ ಈ ಥರ ಮಾಡ್ಕೊಂಡು ಎಲ್ಲನೂ ಗ್ಯಾದರ್ ಮಾಡಿ ಈ ಥರ ಇಟ್ಕೊಂಡು ಸೊ ನಾಟ್ ಹಾಕೋಣ. ಸೊ ಬ್ಯಾಕ್ ಸೈಡಿಂದ ಫ್ರಂಟಿಗೆ ಈ ಥರ ಹಾಕೋಣ. ಸೊ ಜರಿ ಥ್ರೆಡ್ನ ಈ ಥರ ಕೆಳಗಿಂದ ಮೇಲೆ ಪಾಸ್ ಮಾಡಿ ಆ ಸೈಡಿಂದ ಈ ಸೈಡಿಗೆ ಪಾಸ್ ಮಾಡ್ಕೊಳ್ಳೋಣ. ಸೊ ಲೂಪ್ ಫಾರ್ಮ್ ಆಗುತ್ತೆ, ಆ ಲೂಪಿಂದ ಈಚೆ ತೆಗೆದ್ರೆ ಒಂದು ನಾಟ್ ಆಗುತ್ತೆ. ಸೊ ಅಗೇನ್ ಅದನ್ನೇ ರಿಪೀಟ್ ಮಾಡ್ತೀನಿ. ಆ ಕಡೆಯಿಂದ ಈ ಕಡೆ ನೀಡಲ್ ಪಾಸ್ ಮಾಡಿ ಲೂಪ್ ಫಾರ್ಮ್ ಆಗುತ್ತೆ, ಲೂಪಿಂದ ಜರಿ ಥ್ರೆಡ್ನ ತೆಗಿತೀನಿ. ಸೊ ಇದೇ ಥರ 3 to 5 ಟೈಮ್ಸ್ ನಾವು ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ. ಆ್ಯಂಡ್ ಜರಿ ಥ್ರೆಡ್ ಹಾಕೋದ್ರಿಂದ ತುಂಬ ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ ಸಿಲ್ಕ್ ಥ್ರೆಡ್ದು. ಸೊ ಈ ಥರ ಹಾಕಿದಾದ್ಮೇಲೆ ಮೇಲಿಂದ ಕೆಳಗಡೆ ನೀಡಲ್ನ ಪಾಸ್ ಮಾಡ್ತೀನಿ. ಪಾಸ್ ಮಾಡಿದಾದ್ಮೇಲೆ ಟ್ರಿಮ್ ಆಫ್ ಮಾಡ್ಕೊಳ್ತೀನಿ. ಸೊ ಈ ಥರ ಪಕ್ಕ ಜರಿ ಥ್ರೆಡ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಆ್ಯಕ್ಚುಲಿ ನೀವು ಸಿಸರ್ಗಿಂತ ಕಟ್ಟರಿಲಿ ಕಟ್ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಒಟ್ಟಿನಲ್ಲಿ ಶಾರ್ಪ್ ಆಗಿರಬೇಕು. ಸೊ ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಬೇಬಿ ಟೆಸಲ್ಸ್ ಅಂತ. ಸೊ ಇದೇ ಥರ ಒಂದೊಂದು ಮಧ್ಯೆ ಗ್ಯಾಪ್ ಕೊಟ್ಟು ನೀವು ಬೇಬಿ ಟೆಸಲ್ಸ್ನ ಹಾಕ್ಬೋದು. ಸೊ ನೀವು ಕಾಂಟ್ರಾಸ್ಟ್ ಆಗಿ ಯೂಸ್ ಮಾಡ್ಬೋದು ಅಥವಾ ಸಿಂಗಲ್ ಕಲರ್ ಕೂಡ ಯೂಸ್ ಮಾಡ್ಬೋದು. ಸೊ ನೀವು ಇಲ್ಲಿ ನೋಡ್ಬೋದು ನಾನೆಲ್ಲ ಟ್ಯಾಸಲ್ಸ್ನ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ಸ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಸಿಂಗಲ್ ಕಲರ್ ಕೂಡ ಯೂಸ್ ಮಾಡ್ಬೋದು.
ಸೊ ಏನಿಲ್ಲ, ಫಸ್ಟು ಬೇಸ್ ಲೈನ್ ಹಾಕೋಬೇಕು. ನೀವು ಬೇಸ್ ಲೈನ್ ಹಾಕ್ಕೊಂಡು ಇಲ್ಲಿ ಏನಿರುತ್ತೆ ಗ್ಯಾಪು, ಆ ಗ್ಯಾಪಿಗೆ ನೀವು ಇಲ್ಲಿ ಬೇಬಿ ಕುಚ್ಚು ಹಾಕಬೇಕು ಅಷ್ಟೇ. ಸೊ ಇಲ್ಲಿ ನಾನು ಮಧ್ಯ ಒಂದೊಂದು ಗ್ಯಾಪ್ ಬಿಟ್ಟು ಹಾಕಿದ್ದೀನಿ, ಸೊ ದಟ್ ಲುಕ್ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಬೇಬಿ ಕುಚ್ಚು ಮತ್ತು ಬೀಡ್ಸ್ ಎರಡು ಯೂಸ್ ಮಾಡಿ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಸೊ ಏನಿಲ್ಲ, ಸಿಂಪಲಾಗಿರುತ್ತೆ ಸ್ಟೆಪ್ಸು. ಒಂದು ಸ್ಟೆಪ್ನ ಇನ್ಕ್ಲೂಡ್ ಮಾಡಬೇಕಿಲ್ಲ ಅಷ್ಟೇ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಏನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಬಾಯ್, ಥ್ಯಾಂಕ್ ಯು.